ಸಾಕು ನಿನ್ನ ಭಾಷಣ ಸುಹಾಸ್. ಇದು ನಿನ್ನ ಅಮ್ಮನ ಮನೆ ಪ್ರಿಯಾ. ಜೋರಾಗಿ ಕೂಗಾಡಿ ನನ್ನ ಮರ್ಯಾದೆ ತೆಗಿಬೇಡ. ನಾನೇನು ನೀನು ಸಾಕಿದ ನಾಯಿಯಲ್ಲ. ಸುಹಾಸ್, ನೀನು ಹೇಳಿದ್ನೆಲ್ಲ ಕೇಳೋಕೆ, ನಿನ್ನ ಆಜ್ಞೆಯನ್ನು ಪಾಲಿಸೋಕೆ ನೀನು ಹೇಳಿದ್ದು ತಪ್ಪು ಎಂದು ನನಗೆ ಅನಿಸಿದರೆ ಎಲ್ಲಿದ್ದರೂ ನಾನು ಹೇಳೇ ಹೇಳ್ತೀನಿ. ಇವಾಗ ನಾನು ಏನು ಹೇಳಿದೆ ಪ್ರಿಯಾ? ನೀನು ಇಷ್ಟೊಂದು ರಂಪ ಮಾಡೋದಕ್ಕೆ? ಮತ್ತೆ ಇರೋ ಕೆಲಸ ಬಿಡು ಅಂದರೆ ಯಾರು ಕೇಳ್ತಾರೆ? ನಿನಗೇನು ಗೊತ್ತು? ಪ್ರತಿ ವರ್ಷ ಹಗಲು ರಾತ್ರಿ ಓದಿ ರ್ಯಾಂಕ್ ಬಂದಿದ್ದೇನೆ. ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ನನಗೆ ಈ ಕೆಲಸ ಸಿಕ್ಕಿದೆ. ನೀನು ಹೇಳ್ತಿದ್ದೀಯಾ ಅಂತ ನಾನು ಕೆಲಸ ಬಿಡಬೇಕಾ? ನನ್ನ ಮಾತನ್ನು ಅರ್ಥ ಮಾಡಿಕೋ ಪ್ರಿಯಾ. ಸುಹಾಸ್ ಹೇಳ್ತಾನೆ, ನನ್ನ ಮಾತನ್ನು ನೀನು ಅರ್ಥ ಮಾಡಿಕೋ. ಆಗಲ್ಲ ಸುಹಾಸ್, ನೀನು ಏನು ಹೇಳಿದರೂ ನಾನು ಕೇಳಲ್ಲ. 6 ತಿಂಗಳು 2 ಮಕ್ಕಳನ್ನು ಮನೆ ಕೆಲಸದವರ ಹತ್ತಿರ ಬಿಟ್ಟು ನೀನು ಕೆಲಸಕ್ಕೆ ಹೋಗಬೇಕಾ ಪ್ರಿಯಾ? ಈ ಪ್ರಪಂಚದಲ್ಲಿ ಮಕ್ಕಳಾದ ಮೇಲೆ ಯಾರೂ ದುಡಿಯಲ್ವಾ? ಕೆಲಸಕ್ಕೆ ಹೋಗಲ್ವಾ? ಕೂಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳನ್ನು ನೋಡು ಸುಹಾಸ್. ಬಾಣಂತಿಯ ಆರೈಕೆ ಇಲ್ಲದೇ ಇದ್ದರೂ 20 ದಿನದಲ್ಲಿ ಎದ್ದು ಮನೆಯಲ್ಲಿ ಅಡುಗೆ ಕೆಲಸ ಮಾಡಿ ಮಕ್ಕಳನ್ನು ಎತ್ತುಕೊಂಡು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಗೊತ್ತಾ? ಕಾಡಿನಲ್ಲಿ ಇರುವ ಗಿಡ ಮರಗಳಿಗೆ ಮಳೆಗಾಲದಲ್ಲಿ ಮಳೆ ಬಂದರೆ ಮಾತ್ರ ನೀರು. ಅವುಗಳಿಗೆ ಬೇಸಿಗೆಯಲ್ಲಿ ನೀರು ಹಾಕದೇ ಇದ್ದರೂ ಅವು ಜೀವಂತವಾಗಿರುತ್ತೆ. ಜೊತೆಗೆ ಹಣ್ಣು ಹಂಪಲು ಹೂವು ಕೊಡುತ್ತೆ. ಅದೇ ತರಹ ಕೂಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳ ದೇಹ ಪ್ರವೃತ್ತಿ, ದುಡಿತದ ಜೀವನ ಶೈಲಿಯಿಂದ ಅವರ ಬದುಕಿಗೆ ಅವರು ಒಗ್ಗಿ ಹೋಗಿದ್ದಾರೆ ಕಣೆ. ನಿನ್ನ ಹಾಗೆ ನಾಜೂಕಿನ ಜೀವನ ಅಲ್ಲ ಅವರದ್ದು. ಮನೆ ಕೆಲಸ ಮಗು ಅಂತ ನೀನು ಒದ್ದಾಡೋದು ಬೇಡ ಕಣೆ. ಮಕ್ಕಳು ಸ್ಕೂಲ್ಗೆ ಹೋಗುವಷ್ಟಾದರೂ ದೊಡ್ಡವರಾಗಲಿ, ಆಮೇಲೆ ನೀನು ಬೇಕಾದರೆ ಕೆಲಸಕ್ಕೆ ಹೋಗು ಪ್ರಿಯಾ. ನೋಡು ಪ್ರಿಯಾ, ನನಗೆ ಬೇಕಾದಷ್ಟು ಆಸ್ತಿ ಇದೆ. ನಮ್ಮ ಅಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗ. ಅವರಿಗೆ ಬೇಕಾದಷ್ಟನ್ನು ಇಟ್ಟುಕೊಂಡು ಉಳಿದಿದ್ದೆಲ್ಲ ಆಸ್ತಿ ಈಗಾಗಲೇ ನನಗೆ ಬರೆದು ಕೊಟ್ಟಿದ್ದಾರೆ. ಜೊತೆಗೆ ನನಗೆ ಬರೋ ಸಂಬಳದಿಂದ ಆರಾಮವಾಗಿ ದಿನ ಹೋಗುತ್ತೆ. ನೀನು ದುಡಿದು ನನ್ನನ್ನಾಗಲಿ ಮಕ್ಕಳನ್ನು ಆಗಲಿ ಸಾಕಬೇಕಂತ ಏನೂ ಇಲ್ಲ. ನೀನು ಕೆಲಸ ಬಿಟ್ಟರೆ ಒಂದು ಮನೆ ಉಳಿಸಿದ ಪುಣ್ಯ ಸಿಗುತ್ತೆ ಕಣೆ ನಿನಗೆ. ನೋಡು ಸುಹಾಸ್, ನಾನು ಕೆಲಸ ಬಿಟ್ಟರೆ 1 ಮನೆ ಉಳಿಸಿದ ಪುಣ್ಯ ಸಿಗುತ್ತೆ. ಅದೇ ಕೆಲಸಕ್ಕೆ ಹೋದರೆ 2 ಮನೆ ಉಳಿಸಿದ ಪುಣ್ಯ ಸಿಗುತ್ತೆ ಗೊತ್ತಾ? ಅಡುಗೆ ಮತ್ತು ಮನೆ ಕೆಲಸಕ್ಕೆ ಒಬ್ಬರನ್ನು, ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಒಬ್ಬರನ್ನು ಈಗಾಗಲೇ ಬುಕ್ ಮಾಡಿದ್ದೀನಿ. ನಾನು ಪಾಪ ಅವರ ಜೀವನಕ್ಕೂ ಆಧಾರವಾಗುತ್ತೆ. ನಾನು ಕೆಲಸಕ್ಕೆ ಸೇರಿ ಇನ್ನೂ 1 ವರ್ಷ ಆಗಲಿಲ್ಲ. ನನಗೆ ಕೆಲಸದ ಅನುಭವ ಬೇಕಂತನೂ ಮದುವೆ ಆಗಿ 5 ವರ್ಷವಾದರೂ ಮಕ್ಕಳು ಬೇಡ ಅಂತ ಹೇಳಿದ್ದೆ. ನಿನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರೋದು ಬೇಡ ಅಂತ ನೀನು ಹೇಳಿದ ಹಾಗೆ 5 ವರ್ಷ ಸುಮ್ಮನಾದೆ. ಜನ್ರೇಷನ್ ಗ್ಯಾಪ್ ಇದೆ. ಅತ್ತೆ ಮಾವ ಜೊತೆಗೆ ಮಾತನಾಡೋಕ್ಕೆ, ಅವರ ಜೊತೆಯಲ್ಲಿ ಇರೋದಕ್ಕೆ ಆಗಲ್ಲ. ಬೇರೆ ಮನೆ ಮಾಡು ಎಂದು ಹಠ ಮಾಡಿದೆ. ಅದಕ್ಕೂ ಸರಿ ಎಂದು ಒಪ್ಪಿಗೆ ಬೇರೆ ಮನೆ ಮಾಡಿದೆ. ನಿನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ದೇನೆ ಎಂದು ಎಲ್ಲದಕ್ಕೂ ತಲೆ ಆಡಿಸಿಕೊಂಡು ಇರೋದಕ್ಕೆ ಆಗಲ್ಲ ಪ್ರಿಯಾ. ಪ್ಲೀಸ್ ಹಠ ಮಾಡಬೇಡ, ಒಪ್ಪಿಕೋ. ಸುಹಾಸ್, ನನಗೆ ನಿನ್ನ ಹಣ ಬೇಕಾಗಿಲ್ಲ ಪ್ರಿಯಾ. ನನ್ನ ಹತ್ತಿರ ಹಣ ಕೇಳೋದಕ್ಕೆ ಸಂಕೋಚ ಆದರೆ, ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದ ಹಾಗೆ ಅನಿಸಿದರೆ ಮನೆಯಲ್ಲೇ ಇದ್ದು ಟ್ಯೂಷನ್ ಕೊಡು. ಅದು ಆಗಲಿಲ್ಲ ಅಂದರೆ ನೀನು ಓದಿದ್ದೀಯಾ? ಆನ್ಲೈನ್ ಕೋಚಿಂಗ್ ಕ್ಲಾಸ್ ಮಾಡು. ನಾನು ಹೇಳುವಷ್ಟು ಹೇಳಿದ್ದೇನೆ. ಇನ್ನು ನಿನ್ನ ಇಷ್ಟ ಪ್ರಿಯಾ. ಅಂದರೆ ನಿನ್ನ ಪ್ರಕಾರ ನಾನು ಕೆಲಸಕ್ಕೆ ಹೋಗಬಾರದು ಅಲ್ವಾ? ಏನಾಗ್ತಿದೆ ಮಗಳೇ? ಇಬ್ಬರೂ ಆಗ್ಲಿಂದ ಜಗಳ ಆಡ್ತಿದ್ದೀರಾ? ನೀವಿಬ್ಬರೂ ಕೂಗಾಡ್ತಾ ಇರೋದು ಅಂಗಳದವರೆಗೆ ಕೇಳಿಸ್ತಾ ಇದೆ ಗೊತ್ತಾ? ನಿಮ್ಮ ಗಲಾಟೆಗೆ ಮಕ್ಕಳಿಬ್ಬರೂ ಎದ್ದಿದ್ದಾರೆ. ಈ ಕೆಲಸ ಸಿಗೋದಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದೇನೆ ಅಂತ ನಿನಗೆ ಗೊತ್ತಲ್ವಾ ಮಮ್ಮಿ? ಇವನು ಹೇಳ್ತಾನಂತೆ ನಾನು ಕೆಲಸ ಬಿಡೋದಕ್ಕೆ ಆಗಲ್ಲ ಮಮ್ಮಿ, ನೀನೇ ಅವನಿಗೆ ಹೇಳು. ಅವತ್ತು ನಿಮ್ಮ ಅಪ್ಪ ಅಮ್ಮ ಜೊತೆಯಲ್ಲಿ ಹೊಂದಿಕೊಳ್ಳೋಕ್ಕೆ ಆಗಲ್ಲ, ಅವರಿಗೆ ಲೋಕಜ್ಞಾನ ಸ್ವಲ್ಪನೂ ಇಲ್ಲ ಅಂತ ಅಮ್ಮನಿಗೆ ಕೇಳಿಸುವ ಹಾಗೆ ಹೇಳಿದಳು. ಅತ್ತೆ, ಅವಳಿಗೆ ಅಮ್ಮನ ಬಗ್ಗೆ ಏನು ಗೊತ್ತಿದೆ ಅತ್ತೆ? ನಮ್ಮ ಅಮ್ಮ ಕಾಲೇಜಿನಲ್ಲಿ ಗೋಲ್ಡ್ ಮೆಡಲ್ ಪಡೆದು 25 ವರ್ಷ ರ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ. ನನಗೆ ಆಕ್ಸಿಡೆಂಟ್ ಆದಾಗ ನೋಡ್ಕೊಳ್ಳೋಕ್ಕೆ ಕೆಲಸರು ಬೇಡ ಅಂತ ಹಿಂದೆ ಮುಂದೆ ನೋಡದೆ ಕೆಲಸಕ್ಕೆ 2 ತಿಂಗಳು ರಜೆ ಹಾಕಿದ್ರು. ಆಮೇಲೆ ನನಗೆ ಕಷ್ಟ ಆಗುತ್ತೆ ಎಂದು ವ್ಯಾಲಿಟರಿ ರಿಟೈರ್ಮೆಂಟ್ ಪಡೆದ್ರು ಗೊತ್ತಾ? ಅಪ್ಪ ಯಾವತ್ತೂ ಅಮ್ಮನಿಗೆ ಇದೇ ತರಹ ಬಟ್ಟೆ ಹಾಕಿಕೋ ಎಂದು ಒತ್ತಾಯ ಮಾಡಲಿಲ್ಲ. ಅಮ್ಮ ಅವರಿಗಿಷ್ಟ ಅಂತ ಸೀರೆ ಉಟ್ಕೊಂಡ್ರೆ ಅವರಿಗೆ ಹಳ್ಳಿಗುಗ್ಗು ಎಂದು ಹೇಳಿದರು. ನನ್ನ ಅಪ್ಪ ಅಮ್ಮನಿಗೆ ಅಡುಗೆ ಮಾಡಿ ಕೊಡೋದಕ್ಕೆ ಆಗಲ್ಲ ಎಂದು ಹೇಳಿದಾಗಲೂ ನಾನು ಸುಮ್ಮನಿದ್ದೆ. ಅತ್ತೆ, ಇವಾಗ ಮಕ್ಕಳಿಗೂ ನೋಡಿಕೊಳ್ಳೋಕ್ಕೆ ಆಗಲ್ಲ, ಕೆಲಸದವರನ್ನು ಇಡುತ್ತೇನೆಂದು ಹೇಳಿದರೆ ನಾನು ಹೇಗೆ ಸುಮ್ಮನಿರಲಿ? ನಾನು ನಿಮ್ಮಿಬ್ಬರ ಜಗಳ ಆಗದಿಂದ ಕೇಳ್ತಾ ಇದ್ದೇನೆ ಪ್ರಿಯಾ. ಸುಹಾಸ್, ಕೇಳಿದರಲ್ಲಿ ತಪ್ಪೇನಿದೆ?
ನಿನ್ನ ಮೇಲೆ ಮಕ್ಕಳ ಮೇಲೆ ಪ್ರೀತಿಯಿಂದ ತಾನೇ ಅವನು ಹೇಳಿದ್ದು. ನಿನಗೂ ಅವನು ಹೇಳಿದ್ದೇ ಸರಿ ಅನಿಸುತ್ತಾ ಮಮ್ಮಿ? ಮಮ್ಮಿಗೆ ಮಾತ್ರ ಅಲ್ಲ ಪ್ರಿಯಾ, ನನಗೂ ಡ್ಯಾಡಿಗೂ ಸುಹಾಸ್ ಹೇಳಿದ್ದರಲ್ಲಿ ತಪ್ಪೇನಿಲ್ಲ ಅನ್ನೋದೇ ಭಾವನೆ. ನಾನೇ ಯಾಕೆ ಕೆಲಸ ಬಿಡಬೇಕು? ಅವನಿಗೂ ಮಕ್ಕಳು ಅಲ್ವಾ, ಅವನಿಗೆ ಕೆಲಸ ಬಿಡಲಿಕ್ಕೆ ಹೇಳು ಡ್ಯಾಡಿ. 6 ತಿಂಗಳ ಮಗುನ 1 ಗಂಟೆ 2 ಗಂಟೆ ನೋಡಿಕೊಳ್ಳಬಹುದು ಪ್ರಿಯಾ, ಆದರೆ ಇಡೀ ದಿನ ನೋಡಿಕೊಳ್ಳೋದಕ್ಕೆ ಆಗುತ್ತಾ? ನೀವೇ ಹೇಳಿ ಅತ್ತೆ. ಹೆಣ್ಣಿಗೆ ಎಷ್ಟೇ ಸುಸ್ತು ಇದ್ದರೂ ತನ್ನ ಮಗುವಿನ ಅಳು ಕೇಳಿ ಎಲ್ಲ ಮರೆಯುವ ಶಕ್ತಿಯನ್ನು ದೇವರು ಅವಳಿಗೆ ಕೊಟ್ಟಿದ್ದಾನೆ. ಒಬ್ಬ ತಾಯಿ ತನ್ನ ಮಗುವಿನ ಮೇಲೆ ತೋರಿಸುವಷ್ಟು ಪ್ರೀತಿ ಮಮತೆ ತಂದೆಯಾದವನಿಗೆ ತೋರಿಸುವುದಕ್ಕೆ ಆಗಲ್ಲ. ಅದು ಅವನ ದೌರ್ಬಲ್ಯನೂ ಅಲ್ಲ, ದೇವರ ಸೃಷ್ಟಿನೇ ಹೀಗಿದೆಯೋ ಗೊತ್ತಿಲ್ಲ. ನನಗೆ ಅಮ್ಮ ಆದರೂ ಮನೆಯಲ್ಲಿ ಇದ್ದಿದ್ದರೆ ನಾನೇ ಕೆಲಸ ಬಿಟ್ಟು ಮನೆಯಲ್ಲಿ ಇರ್ತಿದ್ದೆ. ಅತ್ತೆ ಗಂಡಸು ಮನೆಯಲ್ಲಿದ್ದದ್ದು ಕೆಟ್ಟ ಅನ್ನೋ ಬಿರುದು ಸಿಕ್ಕಿದ್ರೂ ತೊಂದರೆ ಇರಲಿಲ್ಲ. ನನಗೆ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ. ನೋ, ನಿನ್ನ ಅಪ್ಪ ಅಮ್ಮ ನಮ್ಮನೆಯಲ್ಲಿ ಇರೋದು ನನಗಿಷ್ಟವಿಲ್ಲ ಸುಹಾಸ್. ಅದು ಬಿಟ್ಟು ಬೇರೆ ಏನಾದರೂ ಹೇಳು. ಆಗಲ್ಲ ಪ್ರಿಯಾ, ನೀನು ಎಷ್ಟು ಮುಖ್ಯನೋ ಮಕ್ಕಳು ಅಷ್ಟೇ ಮುಖ್ಯ ನನಗೆ. ಒಂದು ಅಪ್ಪ ಅಮ್ಮನ ಮನೆಯಲ್ಲಿ ಇರಬೇಕು, ಇಲ್ಲ ಮಕ್ಕಳು ದೊಡ್ಡವರಾಗುವವರೆಗೆ ನೀನು ಮನೆಯಲ್ಲಿದ್ದುಕೊಂಡು ಮಕ್ಕಳನ್ನು ನೋಡಿಕೊಳ್ಳಬೇಕು. ಓ, ಹಾಗಾದರೆ ಎಲ್ಲ ಮೊದಲೇ ಸೇರಿಕೊಂಡು ಪ್ಲಾನ್ ಮಾಡಿಕೊಂಡ ನನ್ನ ಹತ್ತಿರ ಯುದ್ಧಕ್ಕೆ ಬಂದಿದ್ದೀರಾ ಅಲ್ವಾ? ಸರಿ, ಹಾಗಾದರೆ ನನಗೂ ಮಕ್ಕಳನ್ನು ನೋಡಿಕೊಳ್ಳೋಕ್ಕೆ ಬರುತ್ತಾ ಇಲ್ವೋ ನೋಡೋಣ. ನಿಮ್ಮಿಬ್ಬರ ಹಂಗೂ ಬೇಕಿಲ್ಲ ನನಗೆ. ನಾನು ದುಡಿದಿದ್ದೇನೆ. ನನ್ನ ಹಣದಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತೇನೆ. ನನ್ನ ಫ್ರೆಂಡ್ ಅವಳ ಮನೆಯಲ್ಲಿ ನಿಲ್ಲೋದಕ್ಕೆ ಮೊದಲಿನಿಂದಲೂ ಒತ್ತಾಯ ಮಾಡ್ತಾ ಇದ್ದಳು. ಕೆಲಸಕ್ಕೆ ಹೋಗ್ತಾನೆ, ಮಕ್ಕಳನ್ನು ನೋಡಿಕೊಂಡು ಅವಳ ಮನೆಯಲ್ಲಿ ಇರ್ತೇನೆ. ಈ ಚಾಲೆಂಜ್ ನಾನೇ ಗೆಲ್ಲೋದು ಸುಹಾಸ್. ಗುಡ್ ಬಾಯ್. ನೋಡಿದ್ರಾ ಅತ್ತೆ, ಅವಳನ್ನು ಸರಿ ಮಾಡೋದು ಅಷ್ಟೊಂದು ಸುಲಭವಲ್ಲ ಎಂದು ಮೊದಲೇ ಹೇಳಿದ್ದೆ ಅಲ್ವಾ ನಿಮಗೆ. ಇವಾಗ ನೋಡಿ, ನನ್ನ ಮಕ್ಕಳನ್ನು ನಿನ್ನಿಂದ ದೂರ ಮಾಡಿ ಹೊರಟೇ ಹೋದಳು. ಕಣ್ಣೀರು ಹಾಕಬೇಡ ಸುಹಾಸ್. ಒಂದು ಹುಡುಗಿ ಧೈರ್ಯದಿಂದ ಬದುಕಬಹುದು. ಮಗು ಅತ್ತಾಗ, ಹುಷಾರು ತಪ್ಪಿದಾಗ ಏನು ಮಾಡಬೇಕೆಂದು ಒಬ್ಬ ತಾಯಿಗೆ ಅರ್ಥ ಆದರೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ತನ್ನ ಗಂಡನ ಸಪೋರ್ಟ್ ಬೇಕೇ ಬೇಕು ಕಣೋ. ಬರೀ ಹಾಲು ಕುಡಿಸಿದ್ರೂ ಬಿಟ್ಟರೆ ಅವಳಂತೂ ಒಂದಿನ ಮಕ್ಕಳನ್ನು ಎತ್ತಿ ಮುದ್ದಾಡಲಿಲ್ಲ. ಅವಳಿಗೆ ಅಷ್ಟು ಅಹಂಕಾರ ಇರಬೇಕಾದ್ರೆ ಅವಳ ಅಮ್ಮ ನಾನು. ನನಗೆ ಎಷ್ಟು ಅಹಂಕಾರ ಇರಬೇಕು ಹೇಳು? 3 ತಿಂಗಳವರೆಗೆ ಅವಳು ನಿನ್ನ ಮನೆಯಲ್ಲಿ ಮುಂದೆ ಇರ್ತಾಳೆ ನೋಡು. ಅವಳ ಸೋಲು ನನಗೆ ಬೇಕಿಲ್ಲ ಅತ್ತೆ. ಅವಳ ಪ್ರೀತಿಗಾಗಿ ನಾನು ಹಾತೊರೆಯುತ್ತಿದ್ದೇನೆ ಅಷ್ಟೇ. ಅಪಘಾತದಲ್ಲಿ ಗಂಡನನ್ನು ಕಳೆದುಕೊಂಡು, ಇಲ್ಲ ಬೇರೆ ಸಂಸಾರ ಮಾಡಿ ಹೆಂಡತಿನ ಬಿಟ್ಟು ಹೋದ ಗಂಡನಿಂದ ವಿಚ್ಛೇದನ ಪಡೆದುಕೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕ್ತಾರೆ ಕಣೋ. ಇವಳಿಗೆ ನಾನು ಏನು ಅಹಂಕಾರ ತಲೆಗೆ ಏರಿದೆ. ಇಳಿದ ಮೇಲೆ ಎಲ್ಲ ಸರಿಯಾಗುತ್ತೆ, ಚಿಂತೆ ಬಿಡು. ಪವಿ, ನಮ್ಮ ಮನೆಯಲ್ಲಿ ಯಾವಾಗ ಬೇಕಾದರೂ ಬಂದು ನಿಲ್ಲು ಎಂದು ನೀನು ಹೇಳಿದೆ ಅಲ್ವಾ? ಅದಕ್ಕೆ ಸುಹಾಸ್ ನನ್ನನ್ನು ಬಿಟ್ಟು ಬಂದೆ ಕಣೆ ನಾನು. ಸುಹಾಸ್ ನನ್ನು ಬಿಟ್ಟು ಬಂದದ್ದು ಬೇಜಾರಾದರೂ ನೀನು ಇಲ್ಲಿರೋದಕ್ಕೆ ಬಂದದ್ದು ತುಂಬ ಖುಷಿ ಆಯಿತು ಕಣೆ ಪ್ರಿಯಾ. ನಡಿ, ನಿನ್ನ ರೂಮ್ ತೋರಿಸ್ತೇನೆ. ಇಬ್ಬರು ಮಕ್ಕಳನ್ನು ಹೇಗೆ ನೋಡ್ಕೊಳ್ತಿ ಕಣೆ ನೀನು? ಕೆಲಸಕ್ಕೆ ಹೋಗಲ್ವಾ? ಕೆಲಸಕ್ಕೆ ಹೋಗದೇ ಇದ್ದಿದ್ರೆ ಇಲ್ಲಿಗೆ ಯಾಕೆ ಬರ್ತಿದ್ದೆ ಪವಿ? ಸುಹಾಸ್ ನನ್ನ ರಾಣಿ ತರಹ ನೋಡ್ಕೊಳ್ತಾ ಇದ್ದ. ಅವನಿಗೆ ಹೆಣ್ಣು ಮಕ್ಕಳು ಅಂದರೆ ತಾತ್ಸರ. ಅವನಿಗೆ ಬುದ್ಧಿ ಕಲಿಸಬೇಕಂತ ಮಕ್ಕಳನ್ನು ಕರೆದುಕೊಂಡು ಬಂದೆ ಕಣೆ. ಹಾಗಾದರೆ ಮಕ್ಕಳನ್ನು ಯಾರು ನೋಡಿಕೊಳ್ತಾರೆ ಪ್ರಿಯಾ? ಅಡುಗೆ ಮಾಡಿ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸಕ್ಕೆ ಜನ ಮಾಡಿದ್ದೀನಿ ಕಣೆ. ನಾಳೆಯಿಂದ ಬರ್ತಾರೆ. ನಿನಗೆ ಅಡುಗೆ ಮಾಡೋ ತಾಪತ್ರಯ ಇಲ್ಲ ಬಿಡು ಇನ್ಮೇಲೆ. ವಾವ್, ದಟ್ಸ್ ಅ ಗ್ರೇಟ್. ಆದರೆ ನನ್ನ ಹತ್ತಿರ ಅವರ ಸಂಬಳಕ್ಕೆ ಹಣ ಕೇಳಬೇಡ. ನೀನು ನನಗೆ ಇಲ್ಲಿರೋದಕ್ಕೆ ಸ್ಥಳ ಕೊಟ್ಟಿದ್ದೀಯಾ, ಅದೇ ಸಾಕು ಪವಿ. ನೀನು ಹಣದ ಸಹಾಯ ಮಾಡೋದು ಬೇಡ. ಅವರು ಬೆಳಿಗ್ಗೆ 8 ಗಂಟೆಗೆ ಬಂದರೆ ಸಂಜೆ 6 ಗಂಟೆಗೆ ಹೋಗ್ತಾರೆ ಕಣೆ.
2 ದಿನದೊಳಗೆ ನನ್ನ ಒಂದೇ ಒಂದು ಬಟ್ಟೆ ಸರಿಯಾಗಿ ಕೈಗೆ ಸಿಗ್ತಾ ಇಲ್ಲ. ಥೂ, ನನ್ನ ಬಟ್ಟೆ ಮುಟ್ಟೋದು ಬೇಡ ಅಂತ ನಿನ್ನ ಕೆಲಸದವರಿಗೆ ಹೇಳು ಪ್ರಿಯಾ. ಯಾವ ಕಾಲರ್ ಬಟ್ಟೆ ಹೇಳು ಪವಿ, ನಾನೇ ಹುಡುಕಿ ಕೊಡ್ತೇನೆ. ನೀನು ಹುಡುಕೋದು ಬೇಡ ಬಿಡು ತಾಯಿ. ಈಗಾಗಲೇ ತುಂಬ ಲೇಟ್ ಆಯಿತು. ಸಂಜೆ ಬರುವ ಹೊತ್ತಿಗೆ ನಿನ್ನ ಕೆಲಸದವರಿಗೆ ಹುಡುಕಿ ಕೊಡೋದಕ್ಕೆ ಹೇಳು ಪ್ರಿಯಾ. ರಾಣಿ ಪವಿ, ಅಕ್ಕನ ಬಟ್ಟೆ ಕಾಣಿಸ್ತಾ ಇಲ್ವಂತೆ. ಸಂಜೆ ಬರುವ ಹೊತ್ತಿಗೆ ಹುಡುಕಿ ಕೊಡು. ಮಕ್ಕಳು ಜೋಪಾನ. ಬೆಳಿಗ್ಗೆ ಅವರಿಗೆ ಹಾಲು ಕುಡಿಸಿ ಮಲಗಿಸಿದ್ದೇನೆ. ಹೊತ್ತಿಗೆ ಬೇಬಿ ಫುಡ್ ತಿನ್ನಿಸ್ತಾ ಸ್ನಾನ ಮಾಡಿಸಿ ರಾತ್ರಿ ಅಡುಗೆಯೆಲ್ಲ ಮಾಡಿ ಇಡು, ಗೊತ್ತಾಯ್ತಾ? ದಿನ ಬೆಳಿಗ್ಗೆ ನಿನ್ನ ಕೆಲಸದವರ ಎಡವಟ್ಟು ನೋಡಿ ಸಾಕಾದರೆ ರಾತ್ರಿ ಹೊತ್ತು ನಿನ್ನ ಮಕ್ಕಳ ಕಿರುಚಾಟದಿಂದ ನಿದ್ದೆ ಇಲ್ಲದೆ ಸಾಕಾಗಿದೆ ಪ್ರಿಯಾ. ಇನ್ನು ನಿನ್ನಿಂದ ತಡೆದುಕೊಳ್ಳಲು ಆಗಲ್ಲ. ಬರುವ ತಿಂಗಳೊಳಗೆ ನೀನು ಬೇರೆ ಮನೆ ಮಾಡು ಪ್ರಿಯಾ. ನೀನಂದ್ರೆ ನನಗೆ ಪ್ರಾಣ. ನನ್ನ ಜೊತೆಯಲ್ಲಿ ಜೀವಂತ ಪರ್ಯಂತ ನೀನಿರಬೇಕಂತ ಆಸೆ ಕಣೆ ಎಂದು ಹೇಳ್ತಿದ್ದ ನೀನೇ ಅಲ್ವಾ ಪವಿ? ಈಗ ನೋಡಿದರೆ ಬೇರೆ ಮನೆ ಮಾಡು ಅಂತ ಹೇಳ್ತಿದ್ದೀಯಾ? ಇದೇನಾ ನಿನಗೆ ನನ್ನ ಮೇಲಿನ ಪ್ರೀತಿ? ನಿನ್ನ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಪ್ರಿಯಾ. ಹಾಗಂತ ನಿನ್ನಿಂದ ನನಗೆ ತೊಂದರೆ ಆದರೆ ಸಹಿಸಿಕೊಳ್ಳೋದಕ್ಕೆ ನಾನು ಸುಹಾಸ ಅಲ್ಲ. ನನ್ನ ಪರ್ಸನಲ್ ವಿಷಯಕ್ಕೆ ಕೈ ಹಾಕಬೇಡ ಪವಿ. ಈಗೇನು 1 ವಾರದೊಳಗೆ ಬೇರೆ ಮಾಡಬೇಕು ಅಲ್ವಾ? ಸರಿ, ಬೇರೆ ಮನೆ ಮಾಡಿ ಹೋಗ್ತೀನಿ ಪವಿ. ಪ್ರಿಯಾ, ಯಾಕೆ ಒಂದು ತರಹ ಇದೆಯಾ? ಯಾಕೋ ಎದೆ ತುಂಬ ನೋಯ್ತಾ ಇದೆ ಕಣೆ. ಹಾಲು ತುಂಬಿದ ಹಾಗೆ ಆಗಿದೆ. ರವಕೆ ಎಲ್ಲ ಒದ್ದೆ ಆಗ್ತಿದೆ ಅರ್ಪಿತಾ ಮಗುವಿಗೆ ಎಲ್ಲೋ ಹಸಿವಾಗಿರಬೇಕು ಪ್ರಿಯಾ. ಅದಕ್ಕೆ ನಿನ್ನ ನೆನೆಸಿಕೊಳ್ತಾ ಇವೆ. ಕೆಲಸದವರ ಹತ್ತಿರ ಎಲ್ಲ ಕೊಟ್ಟು ಬಂದಿದ್ದೇನೆ ಅರ್ಪಿತಾ. ಟೈಮ್ಗೆ ಸರಿಯಾಗಿ ತಿನ್ನಿಸೋತಾ ಹೇಳಿದ್ದೇನೆ. ನಿನಗಂತೂ ಹೋಗೋ ಹಾಗೆ ಇಲ್ಲ. ಪರೀಕ್ಷೆ ಹತ್ತಿರ ಬರ್ತಾ ಇದೆ ಎಂದು ಯಾರಿಗೂ ರಜೆ ಕೊಡ್ತಾ ಇಲ್ಲ ಮೇಡಮ್. ನಿನ್ನ ಗಂಡನ ಹತ್ತಿರನಾದರೂ ಒಮ್ಮೆ ಮನೆಗೆ ಹೋಗಿ ಮಕ್ಕಳನ್ನು ನೋಡಿ ಬರೋದಕ್ಕೆ ಹೇಳು ಪ್ರಿಯಾ. ನಾನು ನನ್ನ ಗಂಡನ ಜೊತೆಯಲ್ಲಿಲ್ಲ ಅರ್ಪಿತಾ. ನನಗೆ ಕೆಲಸಕ್ಕೆ ಹೋಗುವುದು ಬೇಡ ಅಂತ ಅದಕ್ಕೆ ಅವನನ್ನು ಬಿಟ್ಟು ಬಂದೆ ಕಣೆ. ನಿನ್ನ ಫ್ರೆಂಡ್ ಅಂತ ಒಂದು ಮಾತು ಹೇಳ್ತೀನಿ ಪ್ರಿಯಾ. ನಿನ್ನ ಗಂಡ ಸುಹಾಸ್ ಹೇಳಿದ ಹಾಗೆ ಕೆಲಸಕ್ಕೆ ಹೋಗಬೇಡ. ನನ್ನ ಗಂಡ ಅವಿನಾಶ್ ಹೇಳಿದರೆ ನಾನು ಪುಣ್ಯವಂತೆ ಅಂದುಕೊಳ್ತಾ ಇದ್ದೆ. ಅವಿನಾಶ್ಗೂ ನಾನು ಕೆಲಸಕ್ಕೆ ಹೋಗೋದು, ಶಾಲೆ ಮನೆ ಅಂತ ಒದ್ದಾಡೋದು ಇಷ್ಟ ಇಲ್ಲ ಕಣೆ. ನಾನು ಮನೆಯಲ್ಲಿ ರಾಣಿ ತರಹ ಇರಬೇಕು ಅಂತಾನೆ ಅವರ ಆಸೆ. ನಮ್ಮ ಪರಿಸ್ಥಿತಿ ಅವರ ಕೆಲಸಕ್ಕೆ ಹೋಗಬೇಡ. ಆದರೂ ನಾನು ಕೆಲಸಕ್ಕೆ ಬರ್ತಾ ಇದ್ದೆ. ಅವಿನಾಶ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಆಗಿ ಕೆಲಸದಲ್ಲಿ ಇದ್ದಾರೆ. ಅವಿನಾಶ್ ಸೇಲ್ ಮಾಡಿದ ಆಧಾರದಲ್ಲಿ ಅವರಿಗೆ ಸಂಬಳ ಬರುತ್ತೆ. ಕೆಲವೊಮ್ಮೆ ಏನೂ ಸೇಲ್ ಆಗಲ್ಲ. ಆಗೆಲ್ಲ ನನ್ನ ಸಂಬಳದಿಂದನೇ ಮನೆ ಓಡುತ್ತೆ. ಮನೆಯಲ್ಲಿ ಅತ್ತೆ ಮಾವ, ನನ್ನ 2 ಮಕ್ಕಳು, ನಾನು, ಅವಿನಾಶ್. ನಮ್ಮ ಜೀವನ ನನ್ನ ದುಡಿಮೆಯಿಂದಾನೇ ನಡಿಬೇಕು ಪ್ರಿಯಾ. ಹಾಗಂತ ಅವಿನಾಶ್ಗೆ ಕೆಟ್ಟ ಅಭ್ಯಾಸ ಯಾವುದೂ ಇಲ್ಲ. ಮಾವನಿಗೆ ತಿಂಗಳಿಗೆ 5,000 ರೂಪಾಯಿ ಹೆಲ್ತ್ ಪ್ರಾಬ್ಲಮ್ ಅಂತ ತೆಗೆದಿಡಬೇಕು. ಪಾಪ, ಅವರಿಗಾಗಿ ನಾನು ಖರ್ಚು ಮಾಡುತ್ತೇನೆ ಅಂತ ಅತ್ತೆ ಮಕ್ಕಳಿಬ್ಬರನ್ನು ನೋಡಿಕೊಳ್ಳೋದು. ಅಲ್ಲದೆ ನಾನು ಮನೆಗೆ ತಲುಪೋ ಹೊತ್ತಿಗೆ ಆದಷ್ಟು ಅಡುಗೆ ಮಾಡಿರ್ತಾರೆ. ನಮ್ಮಂಥವರಿಗೆ ಕೆಲಸ ಶೋಕಿಗೆ ಅಲ್ಲ ಕಣೆ, ಅಗತ್ಯ ಅನಿವಾರ್ಯತೆ ಪ್ರಿಯಾ. ನೀನು ಆ ಪವಿ ಮಾತು ಕೇಳಿ ಮನೆ ಬಿಟ್ಟು ಬಂದಿದ್ದೀಯಾ ಅಂತ ಗೊತ್ತು ಪ್ರಿಯಾ. ಅವಳಿಗೆ ಸಂಸಾರದ ಸುಖ ಮಾತ್ರ ಬೇಕು, ಆದರೆ ಜವಾಬ್ದಾರಿ ಬೇಕಾಗಿಲ್ಲ. ಅದಕ್ಕೆ ಎಂದೇ ಇನ್ನೂ ಮದುವೆ ಆಗದೆ ಇದ್ದು ಮದುವೆ ಆಗಿರುವ ಗಂಡುಗಳ ಹಿಂದೆ ಬಿದ್ದಿದ್ದಾಳೆ. ಸುಹಾಸ್ ಹಿಂದೆ ಕೂಡ ಬಿದ್ದಿದ್ದಳು. ಅವನು ಪ್ರಿಯಾ ಫ್ರೆಂಡ್ ಅಂತ ಸುಮ್ಮನೆ ಬಿಡ್ತಾ ಇದ್ದೇನೆ ಪವಿತ್ರ. ಇಲ್ಲ ಅಂದರೆ ನಿನ್ನ ಜನ್ಮ ಜಾಲಾಸಿ ಬಿಡ್ತಾ ಇದ್ದೆ ಎಂದು ಎಲ್ಲರ ಎದುರಿಗೆ ಹೇಳಿದ್ದ. ಅದೇ ಮಾತನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ಸಂಸಾರ ಹಾಳು ಮಾಡಿಕೋಬೇಕಂತ ಆರ್ಥಿಕ ಸಬಲತೆ, ಸ್ತ್ರೀ ಸ್ವಾತಂತ್ರ್ಯ ಅಂತ ನಿನ್ನ ತಲೆಯಲ್ಲಿ ತುಂಬಿದ್ದಾಳೆ. ನೀನು ಅವಳ ಮಾತು ಸರಿ ಎಂದು ಕುಣಿದು ಮನೆಯಿಂದ ಹೊರಗೆ ಬಂದೆ. ಅವಳು ಸೇಡು ತೀರಿಸಿಕೊಂಡೆ ಎಂದು ಎಲ್ಲರ ಹತ್ತಿರ ಹೇಳ್ತಾ ಇದ್ದಾಳೆ. ಇನ್ನಾದರೂ ನಿನ್ನ ಸಂಸಾರ ಉಳಿಸಿಕೊ. ಮಕ್ಕಳಿಗೆ ಅಪ್ಪ ಅಜ್ಜಿ ತಾತ ಪ್ರೀತಿಯಿಂದ ದೂರ ಮಾಡಬೇಡ. ನಿನ್ನ ಕ್ಲಾಸ್ ನಾನು ಅಟೆಂಡ್ ಮಾಡ್ತೀನಿ. ಆಫೀಸ್ನಲ್ಲಿ ಹೇಳಿ ಲೀವ್ ಲೆಟರ್ಗೆ ಸಹಿ ಮಾಡಿ ಮನೆಗೆ ಹೋಗು ಪ್ರಿಯಾ. ನಿಜ ಹೇಳು ಅರ್ಪಿ, ಪವಿ ಬಗ್ಗೆ ನೀನು ಹೇಳ್ತಾ ಇರೋದು ನಿಜಾನಾ? ನಿನಗೆ ಹೇಗೆ ಗೊತ್ತು ಇದೆಲ್ಲ?
ಸುಹಾಸ್ ನಿನ್ನ ಹತ್ತಿರನೂ ಒಂದು ಸಿಂಪತಿ ತೋರಿಸುವ ಹಾಗೆ ನಾಟಕ ಮಾಡಿದ್ದಾನಾ? ನಿನ್ನ ದೇವತೆ ತರಹ ಪೂಜಿಸುವ ಗಂಡನ ಮೇಲೆ ನಂಬಿಕೆ ಇಲ್ಲ ನಿನಗೆ. ಬೆನ್ನಿಗೆ ಚೂರಿ ಹಾಕ್ತಾ ಇರೋ ಪವಿ ಮೇಲೆ ವಿಶ್ವಾಸ. ಛೇ, ನೀನು ಸರಿಯಾಗಲ್ಲ ಪ್ರಿಯಾ. ನಿನಗೆ ಸಾಕ್ಷಿ ತಾನೇ ಬೇಕು. ನೋಡಲ್ಲಿ, ನಿನ್ನ ಹಾಗೆ ಆ್ಯಪಲ್ ಮೊಬೈಲ್ ಎಲ್ಲ ಆದರೂ ಅರ್ಥ ಮಾಡಿಕೊಳ್ಳುವವರಿಗೆ ಇಷ್ಟು ಸಾಕು ಅಂದುಕೊಳ್ಳುತ್ತೇನೆ. ಅವಳು ಅವತ್ತು ಸುಜಾತ ಮಿಸ್ ಹತ್ತಿರ ಹೇಳ್ತಾ ಇದ್ದದ್ದನ್ನು ಕೇಳಿ ನಾನು ವಿಡಿಯೋ ಮಾಡಿಕೊಂಡೆ. ಸರಿಯಾಗಿ ನೋಡು. ಥ್ಯಾಂಕ್ಸ್ ಅರ್ಪಿತಾ. ಪವಿ ನಿಜವಾದ ಬಣ್ಣ ತೋರಿಸಿದ್ದಕ್ಕೆ. ಆದರೂ ಒಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೂ ಉತ್ತರ ಕೊಡ್ತೀಯಾ? ಅತ್ತೆ ಮಾವ ಜೊತೆಯಲ್ಲಿ ಹೇಗೆ ಇರ್ತೀಯಾ ನೀನು ಅರ್ಪಿತಾ? ನಾನು ಅಪ್ಪ ಅಮ್ಮನ ಜೊತೆಯಲ್ಲಿ ಇರಲಿಲ್ವಾ? ಹಾಗೆ ಇದ್ದೇನೆ ಕಣೆ. ನಮ್ಮ ಅಮ್ಮನಿಗೂ ನಮಗೂ ಎಷ್ಟು ಸಲ ಎಷ್ಟೋ ವಿಷಯಕ್ಕೆ ಜಗಳ ಆಗಲ್ವಾ? ನಮಗೂ ಅವರಿಗೂ ಹೊಂದಾಣಿಕೆ ಆಗುತ್ತಾ? ಇಲ್ವಲ್ಲ. ಆದರೂ ಅಪ್ಪ ಅಮ್ಮನ ಜೊತೆಯಲ್ಲಿ ಇರಲ್ವಾ? ಅದೇ ತರಹ ಅತ್ತೆ ಮಾವನ ಜೊತೆಯಲ್ಲಿ ಇರೋದು ಕಣೆ. ನಾವು ಇಷ್ಟಪಡೋ ಗಂಡ ಅಂದರೆ ಅವರ ಪ್ರಾಣ ಅಲ್ವೇನೆ? ಅವರನ್ನೇ ಇಷ್ಟು ಚೆನ್ನಾಗಿ ಬೆಳೆಸಿದವರು ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಲ್ವಾ? ನಾನು ಅತ್ತೆ ಮಾವನ ಹೊರಗೆ ಹಾಕಿದ್ದೇನೆ. ಅದಕ್ಕೂ ನಾಳೆ ನನ್ನ ತಮ್ಮನ ಹೆಂಡತಿ ಇದೇ ಕೆಲಸ ಮಾಡಿದರೆ ನಾನು ಅವರಿಗೆ ಏನಾದರೂ ಕೇಳೋದಕ್ಕೆ ಆಗುತ್ತಾ? ಮೊದಲು ನಿನ್ನ ಸಂಸಾರ ಸರಿ ಮಾಡಿಕೊ ಅಂತ ನಮ್ಮ ಮುಖದ ಮೇಲೆ ಹೊಡೆದ ಹಾಗೆ ಹೇಳಲ್ವಾ? ಅವರು ಅದಕ್ಕೆ ಸಂಸಾರದಲ್ಲಿ ಸಣ್ಣ ಪುಟ್ಟ ನೋವು ಮಾತುಗಳು ಬರುತ್ತೆ ಹೋಗುತ್ತೆ. ಪ್ರಿಯಾ, ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಹಾಗೆ ಸಾಧಿಸಲಿಕ್ಕೆ ಹೋದರೆ ನಾವೇ ನಮ್ಮ ಸಂತೋಷ ಕೊಳ್ಳಿ ಇಟ್ಟ ಹಾಗೆ ಕಣೆ. ಪವಿ, ಇಷ್ಟೊಂದು ಪಾಪಿ ಅಂದುಕೊಳ್ಳಲಿಲ್ಲ ಕಣೆ. ನನ್ನ ಸಂಸಾರ ಹಾಳು ಮಾಡಬೇಕಂತ ಇಷ್ಟೆಲ್ಲ ನನ್ನ ತಲೆಯಲ್ಲಿ ತುಂಬಿದ್ದೀಯಾ? ಅರ್ಪಿತಾ, ನನ್ನ ಕಣ್ಣು ತೆರೆಸಿದೆ ಕಣೆ. ನಾನು ಇವತ್ತು ಒಂದು ದಿನಕ್ಕೆ ಮಾತ್ರ ಅಲ್ಲ, ನನ್ನ ಮಕ್ಕಳು ದೊಡ್ಡವರಾಗುವವರೆಗೂ ಕೆಲಸಕ್ಕೆ ಬರಲ್ಲ ಕಣೆ. ನಾನೀಗಲೇ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಬ್ಯಾಗ್ ಪ್ಯಾಕ್ ಮಾಡಿ ಮಕ್ಕಳನ್ನು ಕರೆದುಕೊಂಡು ಸುಹಾಸ್ ಮನೆಗೆ ಅಲ್ಲಲ್ಲ ನನ್ನ ಮನೆಗೆ ಹೋಗಬೇಕು. ಅರ್ಪಿತಾ, ಥ್ಯಾಂಕ್ಸ್ ಆ ಲಾಟ್ ಡಿಯರ್. ಬೈ. ರಾಣಿ, ಇದೇನಾ ಮಾಡ್ತಾ ಇದ್ದೀಯಾ? ಮಗು ಆ ತರಹ ಅಳ್ತಾ ಇದ್ದದ್ದೇ ಟಿವಿ ನೋಡಿ ಕೂತಿದ್ದೀಯಾ ಅಲ್ವಾ? ಮಕ್ಕಳು ಹಸಿವಿನಿಂದ ಒದ್ದಾಡ್ತಾ ಇದ್ದಾರೆ ಪಾಪ. ಹತ್ತು ಕಣ್ಣೆಲ್ಲ ಬತ್ತಿ ಹೋಗಿದೆ. ಸಾಕು ನಿನ್ನ ಕೆಲಸ. ನಿನ್ನ 1 ತಿಂಗಳ ಸಂಬಳ ತಗೋ, ನಡಿ ಮನೆಗೆ. ಇಲ್ಲ ಅಕ್ಕ, ಅವರಿಗೆ ಹೊಟ್ಟೆ ತುಂಬ ತಿನ್ನಿಸಿದ್ದೇನೆ. ಮಕ್ಕಳು ಹೊಟ್ಟೆ ನೋಡಿದರೆ ಗೊತ್ತಾಗುತ್ತೆ ಅವರು ಹಸಿದಿದ್ದಾರೆಂದು. ಸುಳ್ಳು ಹೇಳಬೇಡ. ಸುಳ್ಳು ಬೇರೆ ಹೇಳ್ತೀಯಾ? ನಡಿ ಪೊಲೀಸ್ ಸ್ಟೇಷನ್ಗೆ. ನಿಮ್ಮ ಸಂಬಳನೂ ಬೇಡ, ಪೊಲೀಸ್ ಸ್ಟೇಷನ್ನೂ ಬೇಡ. ನಿಜ ಹೇಳಿದರೆ ನನ್ನ ಬಿಟ್ಟು ಬಿಡ್ತೀಯಾ? ಅದೇನಂತ ಬಾಯಿ ಬಿಡು, ಆಮೇಲೆ ನೋಡ್ತೀನಿ ನಿನ್ನ ಬಿಡಬೇಕೋ ಇಲ್ವೋ ಸ್ಟೇಷನ್ಗೆ ಹಾಕಬೇಕಂತ. ಎಷ್ಟು ಸೊರಗಿದ್ದೀಯಾ ರಾಣಿ ನೀನು. ಹೀಗೆ ಇದ್ದರೆ ನಿನ್ನ ಯಾರು ಮದುವೆ ಆಗ್ತಾರೆ? ಮನೆಯಲ್ಲಿ ಬೇಕಾದಷ್ಟು ಹಾಲಿದೆ. ನಿನ್ನ ಹೊಟ್ಟೆ ತುಂಬ ಕುಡಿ. ಫ್ರೂಟ್ಸ್ ಎಲ್ಲ ತಿಂದರೆ ನನ್ನ ತರಹ ತೆಳ್ಳಗೆ ಬೆಳ್ಳಗೆ ಆಗ್ತೀಯ ಅಂತ ಪವಿ ಅಕ್ಕ ಹೇಳಿದರು. ನಾನು ಮಕ್ಕಳಿಗೆ ಮತ್ತೆ ಏನು ಕೊಡಲಿ ಎಂದು ಕೇಳಿದ್ದಕ್ಕೆ, ಇಷ್ಟು ಸಣ್ಣ ಮಕ್ಕಳಿಗೆ ಎಷ್ಟು ಸಲ ಹಾಲು ಕೊಡ್ತೀಯಾ? ಬೆಳಿಗ್ಗೆ ಹೋಗುವಾಗ ಅವಳು ಕುಡಿಸಿ ಹೋಗ್ತಾಳೆ, ಆಮೇಲೆ ಮಧ್ಯಾಹ್ನ ಕುಡಿಸು. ಪ್ರಿಯಾ, ಏನೂ ಬರಲ್ಲ ನೀನು ನೋಡೋಕ್ಕೆ ಎಂದು ಬಲವಂತವಾಗಿ ನನಗೆ ಹಾಲು ಕುಡಿಯುವ ಅಭ್ಯಾಸ ಮಾಡಿಸಿದ್ರು ಪವಿ ಅಕ್ಕ. ಛೇ, ನಡಿ ಮನೆಗೆ. ಮನೆ ಹಾಳಿ. ನನ್ನ ಕ್ಷಮಿಸು ಪ್ರಿಯಾ ಅಕ್ಕ, ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ. ಸುಹಾಸ್ ಯಾಕೆ ಕೆಲಸದವರು ಬೇಡ ಅಂತ ಹೇಳಿದ್ರು ಇವಾಗ ಗೊತ್ತಾಯಿತು ನನಗೆ. ನಿನ್ನಿಂದ ತುಂಬ ಕಲಿತೆ ರಾಣಿ. ನನ್ನ ಕಣ್ಣೆದರು ಯಾವತ್ತೂ ಬರಬೇಡ. ಈಗಲೇ ಹೊರಡು. ಪಾಪ ಮಕ್ಕಳು ಎಷ್ಟು ಹಸಿದುಕೊಂಡಿದ್ರೋ. ಹೊಟ್ಟೆಗೆ ಬಿದ್ದು ಕೂಡಲೇ ಮಲಗಿಬಿಟ್ರು. ಮಕ್ಕಳು ಮಲಗಿರುವಾಗಲೇ ಎಲ್ಲ ಬಟ್ಟೆ ಪ್ಯಾಕ್ ಮಾಡುತ್ತೇನೆ. ಅತ್ತೆ ಮನೆಗೆ ಹೋಗಿ ಅವರಿಬ್ಬರನ್ನು ಒಪ್ಪಿಸಿ ಕರೆದುಕೊಂಡು ಬರ್ತೀನಿ. ಪ್ರಿಯಾ, ಇನ್ನೇನು ಬ್ಯಾಗ್ ಪ್ಯಾಕಿಂಗ್ ಮಾಡ್ತಾ ಇದ್ದಿ? ಇಷ್ಟು ಬೇಗ ಬೇರೆ ಮನೆ ಸಿಕ್ಕಿತಾ? ಇಷ್ಟು ದಿನ ನನಗೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪವಿ. ನನಗೆ ನನ್ನ ತಪ್ಪಿನ ಅರಿವಾಗಿದೆ ಕಣೆ. ನಾನು ಸುಹಾಸ್ ಜೊತೆಯಲ್ಲಿ ಬದುಕು ನಡೆಸುತ್ತೇನೆ. ಮತ್ತು ಸುಹಾಸ್ ಜೊತೆಯಲ್ಲಿ ಬದುಕಬೇಡ ಕಣೆ. ಅವನು ನಿನ್ನ ಕೆಲಸಕ್ಕೆ ಹೋಗೋದಕ್ಕೆ ಬಿಡಲ್ಲ. ನಿನ್ನನ್ನು ಗೆಳತಿ ಎಂದು ಹೇಳಿಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಕಣೆ. ನನ್ನ ಸಂಸಾರ ಹಾಳು ಮಾಡಬೇಕು ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ನಿನ್ನ ಕರಾಳ ಮುಖ ನನಗೆ ತಿಳಿಯಿತು. ಛೀ, ನಿನ್ನ ಮುಖ ನೋಡೋದಕ್ಕೂ ಇಷ್ಟ ಇಲ್ಲ ಕಣೆ. ನಾನು ಅಹಂಕಾರದಿಂದ ಮಾತನಾಡಿದ್ದು ತಪ್ಪು ಅಂತ ಗೊತ್ತಾಗಿದೆ. ಅತ್ತೆ, ನನ್ನ ಮಕ್ಕಳಿಗೆ ಅಜ್ಜ ಅಜ್ಜಿ ಪ್ರೀತಿ ಜೊತೆಗೆ ಸುಹಾಸ್ ಮತ್ತು ನನಗೆ ಮಕ್ಕಳನ್ನು ಉತ್ತಮ ಪ್ರಜೆಯಾಗಿ ಬೆಳೆಸೋದಕ್ಕೆ ನಮ್ಮಿಬ್ಬರ ಮಾರ್ಗದರ್ಶನ ಬೇಕೇ ಬೇಕು. ಅತ್ತೆ ನಿಮ್ಮ ಮಗಳು ಎಂದು ತಿಳಿದುಕೊಳ್ಳಿ. ನನ್ನನ್ನು ತಪ್ಪಾಯಿತು. ನಮ್ಮ ಮನೆಗೆ ಹೋಗೋಣ.
ನೀನು ಇಷ್ಟೊಂದು ಪ್ರೀತಿಯಿಂದ ಕರೆಯುವಾಗ ನಾವು ಬರಲ್ಲ ಅಂತ ಹೇಳ್ತೀವಾ ಪ್ರಿಯಾ? ನಿನ್ನನ್ನು ಯಾವತ್ತೂ ಕ್ಷಮಿಸಿದ್ದೇನೆ. ಇಲ್ಲ ಅಂದರೆ ಮನೆಯೊಳಗೆ ಕಾಲಿಡೋದಕ್ಕೂ ಬಿಡ್ತಾ ಇರಲಿಲ್ಲ ಕಣಮ್ಮ. ಅಳಿಯಂದ್ರೆ ಹೆಂಡತಿ ಬಂದ ಮೇಲೆ ಅತ್ತೆ ಮನೆಯವರನ್ನು ಮರ್ತೇ ಬಿಟ್ರಾ? ಏನು ನಾನು ಹೇಳಿಲ್ವಾ 3 ತಿಂಗಳಲ್ಲಿ ಅವಳು ನಿಮ್ಮ ಮನೆಯಲ್ಲಿ ಇರ್ತಾಳೆ ಅಂತ? ಅಷ್ಟು ಗ್ಯಾರಂಟಿಯಾಗಿ ಅದು ಹೇಗೆ ಹೇಳಿದ್ರಿ ಅತ್ತೆ? ಸುಹಾಸ್, ಇದರಲ್ಲಿ ಪ್ರಿಯಾಳದ್ದು ಮಾತ್ರ ತಪ್ಪಲ್ಲ ಕಣೋ, ನಮ್ಮದು ಕೂಡ ತಪ್ಪು ಇದೆ. ಜ್ವರ ತಲೆಗೆ ಏರಿ 2 ವರ್ಷ ಮಗು ತೀರಿ ಹೋದ 5 ವರ್ಷದ ನಂತರ ಹುಟ್ಟಿದವಳೇ ಪ್ರಿಯಾ ಕಣೋ. ಗಂಡು ಹೆಣ್ಣು ನಮ್ಮ ಜೀವನದಕ್ಕೂ ಆಸರೆಯಾಗಿ ಮಗು ಹುಟ್ಟಿತಲ್ಲ ಎಂದು ತುಂಬ ಅಕ್ಕರೆಯಿಂದ ಬೆಳೆಸಿದ್ವಿ. ಅತಿಯಾದ ಪ್ರೀತಿ ಅವಳು ಹಠಮಾರಿಯಾಗೋದಕ್ಕೆ ಕಾರಣವಾಯಿತು. ನಮಗೆ ಗೊತ್ತಾಗುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಅವಳು ಅವಳದ್ದೇ ಲೋಕ ನಿರ್ಮಿಸಿಯಾಗಿತ್ತು. ಪ್ರಿಯಾಳಿಗೆ ಮಾಡಿದ ಅತಿಯಾದ ಪ್ರೀತಿ ಪ್ರಜ್ವಲ ಹುಟ್ಟಿದಾಗ ಮಾಡಲೇ ಇಲ್ಲ. ಅವಳು ಹೆಣ್ಣಿನ ಮನಸ್ವತ್ತ ಬೆಳೆಸಿಕೊಂಡು ಇವಳು ಅಹಂಕಾರಿಯಾದಳು. ಅವಳ ಅಹಂಕಾರ ಮುರಿಯೋದಕ್ಕೆ ಇದೇ ಸರಿಯಾದ ಸಮಯ ಅಂತ ನಾನು ಅವಳ ತಾಳಕ್ಕೆ ಸರಿಯಾಗಿ ತಾಳ ಹಾಕಲಿಲ್ಲ ಕಣಪ್ಪ. ನಿಮ್ಮ ಉಪಾಯದಿಂದಲೇ ಇವತ್ತು ನಮ್ಮ ಮನೆ ನಂದನವನ ಆಗಿದೆ. ಥ್ಯಾಂಕ್ಸ್. ನಿನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳುವ ಬದಲು ನಿನ್ನ ಮೇಲೆ ಹಠ ಸಾಧಿಸಿದೆ ಸುಹಾಸ್. ನನ್ನನ್ನು ಕ್ಷಮಿಸಿಬಿಡು. ನಡೆದ ಘಟನೆಯನ್ನು ನೆನೆಸಿಕೊಂಡು ಮನಸ್ಸು ಹಾಳು ಮಾಡಿಕೊಳ್ಳಬೇಡ ಪ್ರಿಯಾ. ನನಗೆ ನೀನು, ನಿನಗೆ ನಾನು ಕೊನೆಯ ತನಕ ಅಷ್ಟೇ ಶಾಶ್ವತ ಕಣೆ. ಬಿಡು ಆ ವಿಚಾರ. ಮಕ್ಕಳು ಎಲ್ಲಿದ್ದಾರೆ ಪ್ರಿಯಾ? ಮಕ್ಕಳಿಬ್ಬರು ಅಜ್ಜ ಅಜ್ಜಿಯ ಮಡಿಲಲ್ಲಿ ಮಲಗಿದ್ದಾರೆ ಸುಹಾಸ್. ನಿನ್ನ ಜೊತೆಯಲ್ಲಿ ನನ್ನ ಮನದ ಭಾವನೆಗಳನ್ನು ಹಂಚಿಕೊಳ್ಳಬೇಕು. ನಿನ್ನನ್ನು ಅಪ್ಪಿಕೊಂಡು ಮುದ್ದಾಡಬೇಕು. ನನ್ನ ಬಾಹುಗಳಲ್ಲಿ ನಿನ್ನ ಬಂದಿಯಾಗಿಸಬೇಕೆಂದು ಓಡಿ ಬಂದರೆ ನೀನು ಬರೀ ಮಕ್ಕಳ ಬಗ್ಗೆ ಮಾತ್ರ ಯೋಚಿಸುತ್ತೀಯ ಪ್ರಿಯಾ. ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಕಣೆ. ನಿನ್ನ ವಿರಹ ವೇದನೆಯನ್ನು ಶಾಂತ ಮಾಡಲಿಕ್ಕೆ ಅತ್ತೆ ಹತ್ತಿರ ಮಕ್ಕಳನ್ನು ನೋಡಿಕೊಳ್ಳಲು ಹೇಳಿ ಬಂದಿದ್ದೇನೆ ಪತಿದೇವರೇ.